ಬಿಡದಿ ಯೋಜನೆ ಬಗ್ಗೆ, ಬಿಡದಿ ಟೌನ್ಶಿಪ್ ಬಗ್ಗೆ ಗೌರವಾನ್ವಿತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ನನಗೆ ಪತ್ರವನ್ನು ಬರೆದಿದ್ದಾರೆ. ಅವರಿಗೆ ಉತ್ತರವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಅವರ ಮನವಿ ಕೂಡ ನಾನು ಸಂಪೂರ್ಣವಾಗಿ ನೋಡಿದ್ದೇನೆ. ಏನು ಮಾಜಿ ಮುಖ್ಯಮಂತ್ರಿ ಅಂತ ಅವರ ಸುಪುತ್ರರ ಪ್ರೆಸ್ ಕಾನ್ಫರೆನ್ಸ್ ಕೂಡ ಕೆಲವು ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ನಿನ್ನೆ ಬಿಡದಿಯಲ್ಲಿ ನಡೆದಂತ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾರಂತ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆಯಾದಂಥ ಪಾಪ ರೈತರನ್ನ ತಪ್ಪುದಾರಿಗಿಡಿಯುವಂತ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗಲಿ, ನನಗಿಷ್ಟ ಇಲ್ಲ. ಇದು ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ಏನು ನಮ್ಮ ಹಿರಿಯರು ರೈತ ಬಂಧು ಹೋರಾಟಗಾರರು ಅವರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ಮುನ್ನುಡಿ ಬರೆಯುವಂತ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೇನೆ. ಅನೇಕ ಮುಖ್ಯಮಂತ್ರಿಗಳು, ಇಂಡಸ್ಟ್ರೀಸ್ ಮಿನಿಸ್ಟರ್ ಏನು ತೀರ್ಮಾನಗಳನ್ನು ಮಾಡ್ಕೊಂಡು ಬಂದರು ಅದನ್ನು ನಾನು ಮುಂದುವರಿಸಿ ಅಂತ ಹೇಳಿದ್ದೇನೆ. ನಾನೊಬ್ಬ ರೈತನ ಮಗ. ನಾನು ಕಪಟ ವ್ಯವಸಾಯ ಮಾಡದೇ ಇದ್ರೂ ಕೂಡ ಹುಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ, ರೈತನ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ ನನಗೆ ಆದಂತ ವೈಯಕ್ತಿಕವಾದಂತ ಅನುಭವ ಇದೆ. ನಾನು ಸಿಎಂ ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸರಂತ ಪ್ರೀತಿ ಸಹಿಸಕ್ ಆಗ್ತಾ ಇಲ್ಲ. ಯಾವ ಹೋರಾಟ, ಎಲ್ಲಿ ರೈತರು, ಯಾವ ರೈತರು, ಯಾರು ನಿಮ್ಮ ಬದುಕಿಗೆ, ರಾಜಕಾರಣ ಬದುಕಿಗೆ ಯಾರು ನಿಮಗೆ ಶಕ್ತಿಯನ್ನು ಕೊಟ್ಟರು, ಈ ದೇಶವನ್ನ ಗೌರವದಿಂದ ನಿಮ್ಮನ್ನ ಆ ಸ್ಥಾನದಲ್ಲಿ ಕುಣಿಸಿದ್ರು, ಅವರ ಮನೆಗಳನ್ನ, ಅವರ ಬದುಕನ್ನ, ಅವರ ಆಸ್ತಿಗಳನ್ನ ಕಿತ್ಕೊಳ್ಳಿಕ್ಕೆ ನೀವು ಮಾಡಿದಂತ ಸಂಚು ರೂಪ ಎಷ್ಟು ದಿನ ನೀವು ಮುಚ್ಚಿಡಕ್ಕಾಗ್ತದೆ? ಎಷ್ಟು ಸುಳ್ಳು ಹೇಳಲಿಕ್ಕಾಗ್ತದೆ? ಆ ರೈತರು ನೀವು ಖರೀದಿ ಮಾಡಿದಂತ 1 ಎಕರೆ ಭೂಮಿ ಬಿಡದಿಲಿರ್ಬೋದು, ದೇವಗಿರಿಯಲ್ಲಿರ್ಬೋದು, ಇಲ್ಲ ಸುತ್ತಮುತ್ತಲಿರ್ಬೋದು, 1 ಎಕರೆ ಈ ಕಾನೂನನ್ನ ನಿಮ್ಮ ಕುಟುಂಬದವರ ಜಮೀನು ಎಲ್ಲೂ ಹೋಗ್ಲಿಲ್ವಲ್ಲ? ಈ ಭೂಮಿ ಆ ಮಕ್ಕಳು, ರೈತರ ಮಕ್ಕಳದಲ್ವೇ? ನೀವು ರೈತರಲ್ವೇ? ಇದೇ ಟೌನ್ಶಿಪ್ ಅಲ್ಲಿ ನಿಮ್ಮ ಕುಟುಂಬದವರು 30 ಎಕರೆ ಖರೀದಿ ಮಾಡ್ಕೊಳ್ಳಿಲ್ವೇ? 36 ಎಕರೆ
ಏನ್ ಪತ್ರ ಬರೆದ್ರು ಅಕ್ಕವರು? ನಾನು ಬೇಡ, ಈಗ ನನ್ನ ಅಕ್ಕನ ತರದ್ ಬೇಡ. ಈಗ ಆ ರೈತರ ಜಮೀನು ನೀನು ಯಾರು ಮಾರಲೂಬಾರ್ದು. ನೀನು ಕಷ್ಟಕ್ಕೆ, ಅವನ ಪಾಪ ಕಷ್ಟಕ್ಕೆ ಮದುವೆ ಮಾಡೋರ್ಗೆ, ಮುಂಜಿ ಮಾಡೋರ್ಗೆ, ಅವ್ರಿಗೇನಾದ್ರು ಬದುಕನ್ನ ಕಟ್ಕೊಳ್ಳಿಕ್ಕೆ ಏನು ಮಾಡಬಾರ್ದು ಅಂತೇಳಿ ರೆಡ್ ಝೋನ್ ಹಾಕಿ ಈ ತೀರ್ಮಾನ ಮಾಡಿದ್ದು ಇಡೀ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲನೇದು. ಯಾರಿಗೆ? ಯಾರನ್ನ ಮುಖ್ಯಮಂತ್ರಿ ಮಾಡಿದ್ರು, ಯಾರನ್ನ ಪ್ರಧಾನಮಂತ್ರಿ ಮಾಡಿದ್ರು, ಯಾರನ್ನ ಸಬ್ಸಿಡಿ ಮಾಡಿದ್ರು, ಅವರ ಭೂಮಿಗೆ ನೀವು ಮಾಡಿದಂತ ಮುನ್ನುಡಿನ ನಾನು ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಐ ಆಮ್ ಯುವರ್ ಸಕ್ಸೆಸರ್, ನಾಟ್ ಎ ಪೊಲಿಟಿಕಲ್ ಸಕ್ಸೆಸರ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ನನಗೆ ಕೊಟ್ಟಂತ, ನಮ್ಮ ಪಕ್ಷ ಕೊಟ್ಟಂತ ಜನ ಆಶೀರ್ವಾದದಲ್ಲಿ ನಾನು ನಿಮ್ಮ ಸಕ್ಸೆಸರ್. ನೀವೇನ್ ತೀರ್ಮಾನ ಮಾಡಿದಿರಿ, ನಿಮ್ಮ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ನಿಮ್ಮ ಆದೇಶನ ಪಾಲನೆ ಮಾಡ್ತಾ ಇದ್ದೇನೆ. ನಿಮ್ಮ ಸಿಗ್ನೇಚರ್ಗೆ ನಾನು ಗೌರವ ಕೊಡ್ತಾ ಇದ್ದೇನೆ. ನಾನು ನಿಮ್ಮ ನೋವನ್ನ, ನಿಮ್ಮ ಸಂತೋಷವನ್ನ, ನಿಮ್ಮ ಚಿಂತನೆಯನ್ನ ಇಡೀ ವಿಶ್ವ ದರ್ಜೆಗೆ ಈ ಬೆಂಗಳೂರು ನಗರವನ್ನ, ನಿಮ್ಮ ರಾಮನಗರವನ್ನ, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ, ಪಾಪ ಹಾಸನದಿಂದ ಬಂದು ಇಲ್ಲಿ ರಾಜಕಾರಣ ಮಾಡಿ ಇಲ್ಲಿ ಒಳ್ಳೇದಾಗಬೇಕು ಅಂತೇಳಿ ಜನ ಆಶೀರ್ವಾದ ಮಾಡಿ ಏನು ನೀವು ಆಲೋಚನೆ ಮಾಡಿದ್ರಿ ಅದನ್ನ ಮುಂದುವರಿಸ್ತಾ ಇದ್ದೇನೆ. ಬಿಡದಿ ಟೌನ್ಶಿಪ್ ಅಲ್ಲ, ಬಿಡದಿ ಇಂಡಸ್ಟ್ರಿಯಲ್ ಟೌನ್. ಅದಕ್ಕಿಂತ ಮುಂಚಿತವಾಗಿ ರಾಮನಗರದಲ್ಲಿ ಏನು ತಮ್ಮಣ್ಣವರೇ ಕೆಡಿಬಿ, ತಮ್ಮ ಬೀಗರೆ ಕೆಡಿಬಿ ಇದ್ರು, ಅವರೇ ಅಧಿಕಾರಿಗಳು. ಅವರು ನೀವು ಇಬ್ಬರು ಸೇಕೆ ಅವ್ರ ಜಮೀನು ನಿಮ್ಮ ಜಮೀನು ಅಕ್ವಿಷನ್ ಆಗಲಿಲ್ಲ, ಕೇತ್ಕನಹಳ್ಳಿ ಜಮೀನು ಅಕ್ವಿಷನ್ ಆಗಲಿಲ್ಲ. ಅದ್ರ ಪಕ್ಕದಲ್ಲಿ ಒಂದು ಸ್ಪೆಷಲ್ ರೋಡ್ ಮಾಡಿಬಿಟ್ಟು ಒಂದು ಏರಿಯಾ ನೀವು ಮಾಡಿದ್ರಿ. ಶಾನ್ಮಂಗ್ಲದಲ್ಲಿ ಆರೋಹಳ್ಳಿಲಿ ಇಂಡಸ್ಟ್ರಿಯಲ್ ಟೌನು, ಆರೋಹಳ್ಳಿಲಿ ಒಂದ್ ಕಡೆ 253 ಎಕರೆ, ಆರೋಹಳ್ಳಿಲಿ 748 ಎಕರೆ, ಅದ್ರ ಪಕ್ಕದಲ್ಲೇ ಬಿಡದಿಲಿ 198 ಎಕರೆ, ಶಾನ್ಮಂಗಲದಲ್ಲಿ 243 ಎಕರೆ, ಆರೋಹಳ್ಳಿಯಲ್ಲಿ ಇನ್ನೊಂದು ಫೇಸ್ಗೆ 512 ಎಕರೆ. ಎಷ್ಟು ಕೊಟ್ರಿ ಕಾಂಪೋಸಿಷನ್? 6.5 ಲಕ್ಷ, 16 ಲಕ್ಷ, 25 ಲಕ್ಷ, 40 ಲಕ್ಷ, 40 ಲಕ್ಷ. ಈಗ ಮೊನ್ನೆ ಲಾಸ್ಟ್ ಫೇಸ್ ಅಲ್ಲಿ 1 ಕೋಟಿ ರೂಪಾಯಿ ಕೊಟ್ರಿ. ಯಾರ ಸರ್ಕಾರ ಆಯ್ತು ಇದು? ಕೊನೆಗೆ ಲಾಸ್ಟ್ ಇದು 46 ಲಕ್ಷ ಇಂದ ಶುರುವಾಗಿ ಈಗ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಆ ಹಣವನ್ನು ಕೊಟ್ಟಿತ್ತು. ನೀವು ತಿರ್ಗಾ ರೀಸೆಂಟ್ ಆಗಿ ಈ ಯಾವುದು ಟೌನ್ಶಿಪ್ ಅಲ್ಲೇ ನಮ್ಮ ಕುಮಾರಣ್ಣ ಮಾತಾಡ್ತಾ ಇದ್ದೀರಿ, ದೇವೇಗೌಡರು ಪತ್ರ ಬರೀತಾ ಇದ್ದೀರಿ. ನನಗೆ ಪಾಪ ಅವ್ರ ಹೆಸರು ನಂಗೆ ತಗೊಳ್ಕೊಳಕ್ ಬಹಳ ನೋವಾಗ್ತದೆ, ದುಃಖ ಆಗ್ತದೆ ಬಹಳ. ನನಗೆ ಪಾಪ ತಗೋಬಾರ್ದು ನಾನು ಅವ್ರ ಹೆಸರು. ಆದ್ರೆ ಏನ್ ಮಾಡ್ತೀರಿ, ಆ ಸ್ಥಾನದಲ್ಲಿ ಅವ್ರು ಕೂತ್ಬಿಟ್ಟಿದ್ರು, ಅವ್ರು ಸೈನ್ ಹಾಕಿದ್ದಾರೆ, ಆ ಸೈನ್ ಗೌರವ ಕೊಡ್ಬೇಕು ನಾನು. ಅದೇ ಟೌನ್ಶಿಪ್ ಅಲ್ಲಿ ಈ 9,000 ಟೌನ್ಶಿಪ್ ನಲ್ಲೇ ನಿಮ್ಮ ಸರ್ಕಾರದ ನೀವು ಏನ್ ಪಾಲ್ದಾರರಾಗಿದ್ದೀರಿ, ಇವತ್ತು ನೀವೇನ್ ಮಂತ್ರಿಗಳಾಗಿದ್ದೀರಿ, ಆಗ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು ಮತ್ತು ಯಾರು ಇದ್ರು ಆ ಸಂದರ್ಭದಲ್ಲಿ 80 ರಿಂದ 1 ಲಕ್ಷ ಕೋಟಿ ರೂಪಾಯಿಗೆ ಈಗ ಎಷ್ಟು ವರ್ಷ ಆದ್ಮೇಲೆ, 15 ವರ್ಷ ಆದ್ಮೇಲೆ 19-20ರಲ್ಲಿ ಆಗ ನೀವು 80 ಲಕ್ಷ ರೂಪಾಯಿ ಕೊಡ್ಸಿದ್ರಲ್ಲ, 80 ಲಕ್ಷ ಇಂದ 1 ಕೋಟಿ ರೂಪಾಯಿ ಕೊಡ್ಸಿದ್ರಲ್ಲ, ನಿಮ್ಮ ಧ್ವನಿ ಏನಾಗಿತ್ತು, ನಿಮ್ಮ ಹೋರಾಟ ಏನಾಗಿತ್ತು, ನಿಮ್ಮ ಕಿಚ್ಚೇನಾಗಿತ್ತು? 1,000 ಎಕರೆ ಈಗ ಕೊಡ್ಸಿದ್ರಲ್ಲ, ಈ ಭೂಮಿಲಿ ಏನಾಗಿತ್ತು ನಿಮ್ಮ ಹೋರಾಟ? ನಿಮ್ಮ ಧರಣಿ ಯಾಕೆ ನಡೀಲಿಲ್ಲ? ಯಾಕೆ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಕಾಣಲಿಲ್ವೇ? ಆಗ ಮುಖ್ಯಮಂತ್ರಿಗಳಾದಂತಹ ಗೌರವಾನ್ವಿತ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂತ ಯೋಜನೆಗಳು. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇದು ನಾನು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅದನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಅದು ಬಿಟ್ರೆ ನಾನು ಇದಕ್ಕೆ ಬಲವಂತ ಮಾಡುವುದಿಲ್ಲ. ಅವರು ರೆಡ್ ಝೋನು, ಗ್ರೀನ್ ಝೋನ್ಗೋ ಒಂದು ಪ್ರೈವೇಟ್ ಆಗಿ ಒಂದು ಸಪರೇಟ್ ಆದೇಶ ಹೊರಡಿಸಿದ್ದಾರೆ, ಅದು ಮುಂದುವರಿತದೆ. ಯಾರು ರೈತರು ಇಲ್ಲ ಪಾಪ ಅವ್ರು ಯಾರು ಮಾರ್ಕೊಳ್ಳಂಗಿಲ್ಲ, ಅವ್ರ ಬದುಕು ಕಟ್ಕೋಬೇಕು, ಅವ್ರ ಕೈನ ನೋಡ್ಕೋಬೇಕು.
ಯಾರು ಮಾರ್ಕೋತೀನಿ, ಇಲ್ಲ ನಾನು ಕೊಟ್ಬಿಡ್ತೀನಿ, ನಾನು ದುಡ್ಡು ಕೊಡಿ ಅಂತ ಅಂದ್ರೆ ಈಗಾಗಲೇ ನೋಟಿಫಿಕೇಶನ್ಗಳು ಆಗೋಗಿದೆ. ಯಾರು ಬೇಕಾದ್ರೂ ಹಣ ತೆಗೆದುಕೊಂಡು ಹೋಗ್ಲಿ. ನಾನು ಬಲವಂತ ಮಾಡುವುದಿಲ್ಲ. ಮುಂಚಿತವಾಗಿ ನಾನು ರೈತಗಳ ಹತ್ರ, ಅಧಿಕಾರಿಗಳ ಹತ್ರ ಕರೆದು ಮೀಟಿಂಗ್ ಮಾಡಿದ್ದೀನಿ. ಅವ್ರು ಘೋಷಣೆ ಮಾಡಿದ್ದೀನಿ, 2 ರಿಂದ 2.5, 3 ಕೋಟಿ ರೂಪಾಯಿವರೆಗೂ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆಗ್ಲಿ ಅಂತ ಹೇಳಿದ್ದೀನಿ. ಯಾರು ಮುಂದೆ ಬರ್ತಾರೋ, ಯಾರು ಬೇಕೋ ಅವ್ರು ತೆಗೆದುಕೊಂಡು ಹೋಗ್ಲಿ, ಯಾರು ಬೇಡ ಬಲವಂತ ಏನಿಲ್ಲ. ಅವ್ರ ಭೂಮಿ ಅವ್ರು ಇಟ್ಕೊಳ್ಳಿ, ಅವ್ರು ಏನ್ ಬೇಕಾದ್ರೆ. ನಾನು ಹೇಳ್ತೀನಿ ಕೇಳಿ, ಕುಮಾರಣ್ಣ 8,000 ಅಂತ ಹೇಳಿದ್ರು. ನಾನು ಇಲ್ಲ, 50% 9,000 ಚಿಲ್ಲರೆ ಕೊಡಬೇಕು ಅಂತೇಳಿ ರೈತರ ಹತ್ರ ಕನ್ವಿನ್ಸ್ ಮಾಡಿ, ಅವ್ರು ಹೇಳ್ದಂತ ಬೆಲೆನ ನಿಗದಿ ಮಾಡಿ, ಯಾವನೋ ಬಂದವನು ಹಾಕೊಳ್ಳಿ ಬಂಡವಾಳ ಅಂತೇಳಿ ಮಾಡಿ ತೀರ್ಮಾನ ಮಾಡಿ ಈಗಾಗಲೇ ದುಡ್ಡುಗಳ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಯಾರು ಬರ್ತಾರೆ ಅವ್ರಿಗೆ ಸ್ವಯಂ ಇಚ್ಛೆಯಿಂದ. ನಾನು ನೈಸ್ದು, ಏರ್ಪೋರ್ಟ್ದು, ಇರಿಗೇಷನ್ ಎಲ್ಲ ನಾನು ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಈಗ ಅದೆಲ್ಲ ನಾನು ಮಾತಾಡಕ್ಕೆ ಹೋಗುದಿಲ್ಲ, ಬೇರೆ ವಿಚಾರ. ಇಲ್ಲೇನೆ ಒಟ್ಟು ಯಾರ ಆಸ್ತಿ ಕೂಡ ನಾವು ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರ್ಬೋದು. ಯಾರು ದಣು ತಗೋಬೇಕಾಗಿಲ್ಲ, ಯಾವ ಸ್ಟ್ರೈಕು ಬೇಡ. ನಿಮ್ಗೇನೋ ಆಸೆ ಇದ್ರೆ ನನ್ನ ಮೇಲೆ ಏನ್ ಬೇಕಾದ್ರೂ ನಿಮ್ ಪ್ರಯೋಗಗಳು ಮಾಡ್ಲಿ. ಏನೇನ್ ಬೇಕೋ ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನ್ ನನಗೆ ಜೈಲ್ ಕಳಿಸ್ಬೇಕು ಅಂತ ಆಯ್ತು, ನೀನು ಆಶೀರ್ವಾದ ಮಾಡು. ಏನೇನ್ ಬೇಕೋ ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನ್ ನನಗೆ ಜೈಲ್ ಕಳಿಸ್ಬೇಕು ಅಂತ ಆಯ್ತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ಇದ್ದವ್. ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೀನಿ. DKS ಕಾಷನ್ಸ್ ಅಗೇನ್ಸ್ಟ್ ಫೋರ್ಸ್ ಅಕ್ವಿಷನ್, ಲ್ಯಾಂಡಿಲ್, ನಾನ್ ಲ್ಯಾಂಡಿಲ್ ಅಂತೆ. ಯು ವಿಲ್ ಬಿ ಇನ್ ಜೈಲ್ ಫಾರ್ ಹಿಸ್ ಮಿಸ್ಡೀಡ್ಸ್. ಐ ವೆಲ್ಕಮ್ ಯು. ಯು ಹ್ಯಾವ್ ಗುಡ್ ಅಡ್ವೊಕೇಟ್ಸ್. ನಿಮ್ದು, ನಿಮ್ಮ ದೊಡ್ಡ ಕಮ್ಮನ, ಇನ್ನೊಬ್ಬ ದೊಡ್ಡಣ್ಣ ಎಲ್ಲ ನನಗೆ ಅರ್ಥ ಇದೆ, ನನಗೆಲ್ಲ ಪಾಪ ಗೊತ್ತಿದೆ. ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಶ್ರಮ ಏನು, ಬೇರೆ ಬೇರೆ ನಾಯಕರುಗಳು ಯಾರು ಬೆಳಿಬಾರ್ದು ಅಂತ ಹೇಳಿ ನಿಮ್ದು ಏನು ಇದೆಯಲ್ಲ ಎಲ್ಲ ನನಗೆ ಅರಿವಿದೆ. ಆದರೆ ನಿಮ್ಮ ಹಿರಿತನಕ್ಕೆ ನಾನು ನಿಮ್ಮ ನಮಸ್ಕಾರ ಹೇಳ್ಬೇಕಾದ ನನ್ನ ಧರ್ಮ. ಸೊ ಅದನ್ನ ನಾನು ಗೌರವವನ್ನು ಕೊಡೋದನ್ನ ನೀವು ಸ್ವೀಕಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದು ನಿಮ್ ಪಾಡು, ನಿಮ್ ಬಿಟ್ಟಿದ್ದು. ಆದ್ರೆ ನಾನು ಯಾರಿಗೂ ಕೂಡ ಕೆಟ್ಟದನ್ನ ಬಯಸೋನಲ್ಲ, ನಿಮ್ಗೂ ಕೂಡ ಕೆಟ್ಟದನ್ನ ಬಯಸುವುದಿಲ್ಲ. ನನಗೇನ್ ನೀವು ಜೈಲಿಗೆ ಕಳಿಸ್ಬೇಕು ಅಂತ ತಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿರಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾ ಇಲ್ಲಿ ಕೂತಿದ್ದೀನಿ. ಜೈಲಲ್ಲಿದ್ದಾಗ ಜನ ಯಾವ ರೀತಿ ಈಚೆ ಬಂದ್ರು, ಯಾವ ರೀತಿ ನನ್ನ ಪರವಾಗಿ ನಿಂತ್ಕೊಂಡ್ರು, ಏನೇನಾಯ್ತು ಅಂತ ಕೂಡ ನಾನು ಕಣ್ಣಲ್ಲಿ ಆ ದೃಶ್ಯಗಳನ್ನು ನಾನು ನೋಡಿದ್ದೇನೆ. ಆ ಜೈಲಿಗೆ ಕಳಿಸಿದಂತ ಕೇಸು ಕೇವಲ 2 ವರ್ಷದಲ್ಲಿ ಪಾಪ ಸುಪ್ರೀಂ ಕೋರ್ಟ್ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ವಜಾ ಮಾಡಿದ್ದಾರೆ, ಡಿಸ್ಮಿಸ್ ಮಾಡಿದ್ದಾರೆ. ಇರ್ಲಿ, ನೋವು ಅನುಭವಿಸೋ ನಾನು. ಆ ಕೋಣೆಯಲ್ಲಿ ಏನ್ ಅನುಭವಿಸಿದೆ, ನನ್ನ ಕುಟುಂಬ ಏನ್ ಅನುಭವಿಸ್ತು, ನನಗೋಸ್ಕರ ನನ್ನ ತಾಯಿಂದಿರು, ಇಡೀ ರಾಜ್ಯದ ನನ್ನ ತಾಯಿಂದಿರು, ಯುವಕರು, ಹಿರಿಯರು ಕಣ್ಣಲ್ಲಿ ನೀರಾಕಿ ಪ್ರಾರ್ಥನೆ ಮಾಡಿ ನನ್ನನ್ನ ಜೈಲಿಂದ ಕರ್ಕೊಂಡು ಬಂದರು. ಇವತ್ತು ಈ ಸ್ಥಾನದಲ್ಲಿ ಕುಣಿಸಿದವರು ಅದೇ ನನ್ನ ಮತದಾರರು, ಅದೇ ಈ ರಾಜ್ಯದ ಜನತೆ. ಚುನಾವಣೆ ಮುಂಚಿತವಾಗಿ 136 ಸೀಟ್ ಅಂತ ಹೇಳಿ ನಾನು ನನ್ನ ಆತ್ಮವಿಶ್ವಾಸದಿಂದ, ನನ್ನ ಇಂದಿನ ಶಕ್ತಿ ಹಿಂದೆ ಕೊಟ್ಟಂತ ಪ್ರೇರಣೆಯಿಂದ ಇವತ್ತು ಜನರಿಗೆ ನಾನು ಕೇಳ್ಕೊಂಡೆ. ನಿಜ, ರಾಮನಗರಕ್ಕೆ ಹೋದೆ, ಬಿಡದಿಗೆ ಹೋದೆ, ಚನ್ನಪಟ್ಟಣಕ್ಕೆ ಹೋದೆ, ಕನಕಪುರಕ್ಕೆ ಹೋದೆ, ಎಲ್ಲ ಕಡೆ ಹೋದೆ. ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದೆ. ಈ ಪೆನ್ನು ಪೇಪರು ಈ ರಾಜ್ಯದ ಜನತೆಗೆ ಸೀಮಿತವಾಗಿರ್ತದೆ, ರಾಜ್ಯದ ಜನತೆ ಬದುಕಿಗೆ ಸೀಮಿತವಾಗಿರ್ತದೆ. ಯಾರಿಗೂ ಕೂಡ ತೊಂದರೆ ಕೊಡುವಂತ ಪ್ರಶ್ನೆ ಈ ಪೆನ್ನು ಪೇಪರ್ ಇಂದ ಬರುವುದಿಲ್ಲ. ನನ್ನ ಜೀವ ಇರೋವರೆಗೂ ಕೂಡ ದೇವರು ನನಗೇನು ಕೊಟ್ಟಿದ್ದಾನೋ ನನಗೆ ಸಾಕು. ನನ್ನ ಕುಟುಂಬಕ್ಕೆ ಏನು ನಮ್ಮ ನಿರ್ಧಾರ ಮಾಡ್ಕೊಳ್ಳೋ ಶಕ್ತಿ ನನ್ನ ಕುಟುಂಬದವರಿದೆ. ಈ ದೇಹ ಈ ರಾಜ್ಯದ ಜನತೆಗಾಗಿ ಮುಡುಪಾಗಿಡ್ತೇನೆ. ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು. ಈ ರಾಜ್ಯದಲ್ಲಿ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಡಬೇಕು.
ಪ್ರತಿ ಹಂತದಲ್ಲಿ ಪ್ರತಿ ದಿನ ಕೂಡ ನನ್ನ ಆಡಳಿತದಲ್ಲಿ ರಾಜ್ಯದಲ್ಲಿ ಸುಭಿಕ್ಷ ಆಗಿರಬೇಕು ಅನ್ನೋದು ನನ್ನ ಕರ್ತವ್ಯ ಮತ್ತು ನನ್ನ ಧರ್ಮ. ಈ ಭೂಮಿಯನ್ನ ಇದು ಗಮನದಲ್ಲಿಟ್ಕೊಳ್ಬೇಕು. ಈ ಎಲ್ಲ ಭೂಮಿಯನ್ನ, ಖಾಸಗಿ ಜಮೀನನ್ನ 29/1/2001 ಸರ್ಕಾರದ ಆದೇಶ, ಇದು ನಾನು ಓದ್ತಾ ಇರೋದು, ಕರ್ನಾಟಕ ರಾಜ್ಯ ಪತ್ರ, ಅಧಿಕೃತವಾಗಿ ಪ್ರಕಟಿಸಿದಂತ ವಿಶೇಷ ಪತ್ರ. ಈ ಯೋಜನೆಯಲ್ಲಿ ಘೋಷಿಸಲ್ಪಟ್ಟ ಮೇಲ್ಕಂಡ ಗ್ರಾಮದಲ್ಲಿ ಯಾವುದೇ ಪ್ರಾಧಿಕಾರವಾಗಲಿ ಅಥವಾ ಯಾವುದೇ ವ್ಯಕ್ತಿಯಾಗಲಿ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಪುನರ್ವಸತಿ ಪಡೆಯುವುದೇ, ಪೂರ್ವಾನುಮತಿ ಪಡೆಯದೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಗೆ ಅನುಮತಿ ಕೊಡತಕ್ಕದ್ದಲ್ಲ ಅಂತ ಹೇಳಿ ಇದನ್ನ ರೆಡ್ ಝೋನ್ ಆಗಿ ಇದನ್ನ ಇಟ್ಟರು ಅವತ್ತು ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ಇದ್ರ ಅಲ್ಲದೆ ಈ ಭೂಮಿಗಳಲ್ಲಿ ಗ್ರಾಮ ಠಾಣಾ ಪ್ರದೇಶದಲ್ಲಿ ಕೂಡ ಹಳ್ಳಿಗಳನ್ನು ಕೂಡ ವಸತಿ ವಾಣಿಜ್ಯ ಆಸ್ತಿಗಳನ್ನು ಕೂಡ ನಗದು ನೀಡುವ ಪರಿಹಾರ ಕೂಡ ಘೋಷಣೆ ಮಾಡಿ ಆ ಹಳ್ಳಿಗಳ ಮನೆಗಳನ್ನು ಕೂಡ ಯಾರು ಬದುಕನ್ನ ಕಟ್ಟಿಕೊಂಡಿದ್ದಾರೆ, ಯಾರೋ ತಲೆತಾಲೆಯಿಂದ ಅಲ್ಲಿದ್ದಾರೆ, ಆ ಮನೆಗಳನ್ನ ಸೇರಿ ಅವನ್ನ ಒಕ್ಕಲೆಬ್ಬಿಸಲಿಕ್ಕೆ ಆದೇಶವನ್ನ ಹೊರಡಿಸಿದ್ರು. ಅವ್ರಿಗೇನೇನು ದುಡ್ಡು ಕೊಡಬೇಕು ಅಂತ ತೀರ್ಮಾನ ಕೂಡ ಮಾಡಿದ್ರು. 600 ಅಡಿ ಮನೆ ಇದ್ರೆ 9,000 ಅಡಿ ಕೊಡಬಹುದು, 600 ಚದರ ಇಂದ 9,000 ಇದ್ರೆ 1,200 ಅಡಿ ಕೊಡಬೇಕು. ಸೊ ಹಂಗಂತ ಹೇಳಿ ಅವ್ರದೇ ಆದಂತ ವಿವರಗಳನ್ನು ಕೊಟ್ಟು 2,400 ಅಡಿ ಮೇಲಿರುವಂತಹ ನಿವೇಶನ ಮನೆ ಇದ್ರೆ ಅವ್ರಿಗೆ 3,000 ಕೊಡಬಹುದು ಅಂತ ಹೇಳಿ ಅವರೇ ತೀರ್ಮಾನ ಕೂಡ ಮಾಡಿದ್ರು. ಅದಲ್ಲದೆ ಪ್ರೈವೇಟ್ ಡೆವಲಪರ್ DLFಗೆ ಪತ್ರ ಕೂಡ ಬರ್ಸಿದ್ರು. ಅವರು ಏನು ನೀವು ಜಾಗ ಇದೆ, ನೀವು ಬನ್ನಿ, ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರಲ್ಲ ನಮ್ಮ ಅಣ್ಣ, ಜಾಗತಿಕ ಟೆಂಡರ್ ಕರೆದು ಆ DLF ಅವ್ರ ಹತ್ರ ದುಡ್ಡು ಕೂಡ ಕಟ್ಸ್ಕೊಂಡ್ರು ಪಾಪ, 400 ಕೋಟಿ ರೂಪಾಯಿ. ಯಾರು 16/11/2007 ಟಿವಿಲಿ ಹೇಳಿದ್ದಾರೆ ಪಾಪ, ಡೆಲ್ಲಿಯಿಂದ ಆರೋಗ್ಯ ಕೆಟ್ಟ ಕೂಡ ಪಾಪ ಟಿವಿಯಿಂದಾನೇ ಹೇಳಿದ್ದಾರೆ. ನಾನೇ 8,000 ಕೂಡ ಕೇಳಿದ್ದೀನಿ ಆ ರೈತರಿಗೆ ಅಂತ ಹೇಳಿದ್ದೆ. ಡೆವಲಪ್ಡ್ ಏರಿಯಾದಲ್ಲಿ 8,000 ಅಡಿ ಕೂಡ ಕೇಳಿದ್ದೀನಿ ಅಂತ ಅಂದ್ಬಿಟ್ಟು ಪಾಪ ಟಿವಿಲೂ ನಾನು ಅದನ್ನ ಗಮನಿಸಿದ್ದೆ. ನಾನು ಆಗ ರೈತನಿಗೆ 22 ಲಕ್ಷ ರೂಪಾಯಿಯಿಂದ ಕೃಷಿಗೆ ಭಾಗ ಆಯ್ತು 25 ಲಕ್ಷ ರೂಪಾಯಿವರೆಗೂ ಕೂಡ ಕೊಡಬೇಕು ಅಂತೇಳಿ ಅವರು ಜಮೀನಿಗೆ ಫಿಕ್ಸ್ ಮಾಡಿದ್ರು. ಇದು ಸರ್ಕಾರದ ಆದೇಶ ಕೂಡ ಇಲ್ಲಿದೆ. ಅವ್ರಿಗೆ 8,000 ಅಡಿ ಕೊಡಬೇಕು ನೀವು ಪರಿಹಾರ ಕೂಡ ಅಂತ ಹೇಳಿ ಅವ್ರಿಗೆ ತಿಳಿಸಿದ್ದಾರೆ. ಇದಕ್ಕೆಲ್ಲ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಕೇಳಿ ಯಾರ ಸರ್ಕಾರದ ಏನು ಮುಖ್ಯಮಂತ್ರಿಗಳು ಏನು ಅವರ ಆದೇಶ ಮೇರೆಗೆ ಆದೇಶ ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ. DLFಗೆ ಒಂದು ಲೆಟರ್ ಕೂಡ ಬರೆದು, ನೀವು ನಮಗೆ ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಬೇಕು, ಒಟ್ಟು ಸುಮಾರು 100 ಕೋಟಿ ಒಂದ್ ಕಡೆ, 200 ಒಂದ್ ಕಡೆ, ಒಟ್ಟು ಸೇರಿ 300 ಕೋಟಿ 15 ದಿನದೊಳಗೆ ಕೊಡಬೇಕು ಅಂತೇಳಿ, 100 ಕೋಟಿ ಫಿಕ್ಸೆಡ್, 300 ಕೋಟಿ ಪೇ 15 ದಿನದಲ್ಲಿ ನೀವು ಕಟ್ಟಬೇಕು ಅಂತೇಳಿ ಅವ್ರಿಗೆ ಲೆಟರ್ ಆಫ್ ಇಂಡೆಂಟ್ ಮಾಡಿ ನೀ 15 ದಿನದಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಮಾಡಿದ್ದಾರೆ. ಇದು ನಾನು ಮಾಡದ್ನ ಈ ರಿಯಲ್ ಎಸ್ಟೇಟ್ ದಂಧೆ?